ಎಂಡೋಸಲ್ಫಾನ್ ಅಂತ ಹೇಳಿ ಅದೊಂದು ವಿಷ, ಕೀಟವನ್ನು ಮಾತ್ರ ಕೊಲ್ಲುವುದಿಲ್ಲ, ಉಳಿದ ಜೀವ ಕೋಶಗಳನ್ನು ಕೊಲ್ತದೆ. ವಿಚ್ ಇಸ್ ದ ಸೇಫೆಸ್ಟ್ ಪೆಸ್ಟಿಸೈಡ್ ಅಂತ ಕೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. 3 ಜಿಲ್ಲೆಗಳಲ್ಲಿ 4,000 ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ 75 ಅಥವಾ 80% ಹೆಚ್ಚು ಅಂಗವಿಕಲತೆಯುಳ್ಳವರೇ ಸಾಧಾರಣ 900 ಜನ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ರಕ್ಷಣೆ ಕೊಡುವುದು ಅಥವಾ ಹಾಸ್ಟೆಲ್ಗಳನ್ನು ಸ್ಥಾಪಿಸುವುದು ಯಾರು ಪ್ರೈವೇಟ್ ಪಾರ್ಟಿಯಿಂದ ಆಗುವುದು ವಿಷಯವೇ ಇಲ್ಲ. ಅದನ್ನು ಸರ್ಕಾರವೇ ಮಾಡಬೇಕಾಯ್ತು. ಆದರೆ 10 ವರ್ಷಗಳಿಂದ ನಾವು ಕಾದು ಈಗ ಇದನ್ನು ಒಂದ್ಸತಿ ಪ್ರಾರಂಭ ಮಾಡಿ ಅದು ಎಷ್ಟು ಸಕ್ಸಸ್ ಆಗ್ತದೆ ಅಂತೇಳಿ ತೋರಿದರೆ ಅದರಂಥ ಸರ್ಕಾರದವರು ಮಾಡಬಹುದು ಅಂತ ತೋರ್ತದೆ. ಈ ಮಗು ಅವಳಿಗೆ ಗ್ರ್ಯಾಜುಯೇಷನ್ ಆಗಿದೆ, ಕಂಪ್ಯೂಟರ್ ಗೊತ್ತಿದೆ. ಇಂಥ ಮಗುವಿಗೆ ಏನಾದರೂ ಕೆಲಸ ಕೊಡಲಿಕ್ಕೂ ಬರ್ತದೆ. ನಿನ್ನ ಹೆಸರೇನು? ನಿನ್ನ ಹೆಸರು ಸುಪ್ರಿಯಾವಾ? ಇದು 90% ಅಂಗವಿಕಲತೆಗಿಂತ ಜಾಸ್ತಿ ಇದ್ದವರು ಹೀಗೆ ಇರ್ತಾರೆ. ಇವರಿಗೆ ಅಮ್ಮನ ಒಟ್ಟಿಗೆ ತುಂಬ ಅಟ್ಯಾಚ್ಮೆಂಟ್ ಆಗಿರ್ತದೆ. ಹೆಚ್ಚಿನ ಕಡೆಗಳಲ್ಲಿ ಅಮ್ಮ ಇರುವಾಗ ಅವರಿಗೆ ಏನು ಸಮಸ್ಯೆ ಇರೋದಿಲ್ಲ. ಅವರಿಗೆ ಅಮ್ಮ ಮತ್ತು ಹಿರಿಯರು ಯಾರಾದರೂ ಹೋದರೆ ಸಮಸ್ಯೆ ಆಗ್ತದೆ. ಆವಾಗ ನೋಡಿಕೊಳ್ಳಿಕ್ಕೆ ಯಾರಾದರೂ ಇರಲೇಬೇಕಾಗ್ತದೆ. ನಿನ್ನ ಪದಾರ್ಥ ಮಗ? ಹಾಂ, ಅಮ್ಮ ಅಲ್ಪ ಅಲ್ಲ ಅದು ಅಮ್ಮ ಇರು. ಅಲ್ಲಮ್ಮ ಅತ್ತ ಅವು ಪನ್ಪೇರ್ ಬೀಜದ ಮರ ತಿನ್ಗೈತೆ, ಬೀಜದ ಮರಕ್ಕೆ ಮತ್ತೆ ಮರ್ದು ಬಿಡು ಅಂತ ಇರ್ಗೈತೆ. ಆ ಟೈಮ್ ಮುಡ ಅಂಚ ಆತಿನ ಪನ್ಪೇರ್ ಮಾತಾಡ ಡಾಕ್ಟರ್లు ಅಂಚಿನ ಪಂಡೇರು ಒಂದು ಅಂಗವಕ ಪುಟ್ನ ಬಾಲ ಅಂಗವಕ ಇತ್ತಿಜ್ಜಿ ಇತ್ತೇನೆ ಅಂಗ ಇಂಚ ಆಯರ ಕಾರಣ ಅಂಚ ಅದು ಪನ್ಪೇರು ಡಾಕ್ಟರ್ ನಕ್ಲ ಪಂತೇರಾನಿ. ನಾನು ಹುಟ್ಟಿದ್ದು 20 ಗ್ರಾಮ, ಅದು ದೊಡ್ಡ ಗುಡ್ಡ. ಆ ಗುಡ್ಡದಲ್ಲಿ ಗೇರು ಬೀಜ ಹಾಕಿದ್ದಾರೆ. ಅದಕ್ಕೆ ಎಂತ ಮರ್ದು ಬಿತ್ತಿದೆ ನಮಗೆ ಗೊತ್ತಿಲ್ಲ. ಆರಂಭದಲ್ಲಿ ಗೊತ್ತಾಗಲಿಲ್ಲ. ಅಂದರೆ ಇವರು 1.5 ವರ್ಷ ನಂತರ ನಡೆಯುವ ಇದರಲ್ಲಿ ನಮಗೆ ಗೊತ್ತಾಗಿದ್ದು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವತ್ತೂರು, ಇದು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಿದೆ. ಇಲ್ಲಿ ಒಟ್ಟು 21,000 ಜನ ಪಾಪ್ಯುಲೇಷನಲ್ಲಿ 4 ಗ್ರಾಮಗಳಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವತ್ತೂರಿಗೆ 4 ಗ್ರಾಮಗಳಾದ ಇರುವತ್ತೂರು, ಸಾಣೂರು, ಮಿಯಾರು ಮತ್ತು ರೆಂಜಾಳ, ಇಲ್ಲಿ ಒಟ್ಟು 7 ಉಪಕೇಂದ್ರಗಳಿವೆ. ಈ 4 ಗ್ರಾಮಗಳಲ್ಲಿ ಎಂಡೋಸಲ್ಫಾನ್ ಸಿಂಪಡಣೆ ಆದಾಗ ಇರುವತ್ತೂರು, ಸಾಣೂರು ಮತ್ತು ಮಿಯಾರು ಗ್ರಾಮಗಳಲ್ಲಿ ಸಿಂಪಡಣೆಯಾಗಿತ್ತು. ಆದ್ದರಿಂದ ಈ 4 ಗ್ರಾಮಗಳಲ್ಲಿ ಸುಮಾರು 50 ಜನ ಎಂಡೋಸಲ್ಫಾನ್ ಇದರಿಂದ ಬಾಧಿತರಾಗಿರುವ ಜನರು ಇದ್ದಾರೆ. ಇಂಥವ್ರು ಏನಾದರೂ ಮುಂದೆ ಬರಬೇಕಂದ್ರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಈಗ ತುಂಬ ಕಡಿಮೆ ಇದೆ. ಆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೋದು ಬಹಳ ಅವಶ್ಯ ಇದೆ. ಇಲ್ಲದಿದ್ದರೆ ಅವರು ಕೆಲವೇ ವರ್ಷಗಳಲ್ಲಿ ಎಲ್ಲವನ್ನು ಕಳ್ಕೊಳ್ತಾರೆ. ಅದನ್ನು ಬಿಡಬಾರ್ದು ಎಂಬ ಉದ್ದೇಶದಿಂದ ಶ್ರೀಮತಿ ತನುಲಾ ತರುಣ್ ಅವರು ಕಾರ್ಕಳ ತಾಲೂಕಿನ ಬೈಲೂರಿನ ಹತ್ತಿರ ಒಂದು ಕಣಜಾರ ಎಂದ ಪುಟ್ಟ ಹಳ್ಳಿ ಇದೆ. ಈಗಾಗಲೇ ಹೊಸ ಬೆಳಕು ಎಂಬ ಆಶ್ರಮವನ್ನು ಕಟ್ಟಿದ್ದಾರೆ. ಈ ಆಶ್ರಮದಲ್ಲಿ ಯಾರ್ಯಾರಿಗೆ ಮನೆಯಲ್ಲಿ ನಿಲ್ಲಕ್ಕೆ ಅನಾನುಕೂಲತೆ ಇದೆ, ಅಂಗವಿಕಲತೆ ಇದೆ ಮತ್ತು ಬುದ್ಧಿಮಾಂದ್ಯ ಇದೆ, ಇಂಥವರನ್ನೆಲ್ಲವನ್ನು ಸೇರಿಸಿಕೊಂಡು ಅವ್ರ ತಾಯಿಯ ಹಾಗೆ ನೋಡ್ತಾ ಇದ್ದಾರೆ. ಈಗ ಇನ್ನೊಂದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರನ್ನು 90ಕ್ಕೂ ಹೆಚ್ಚಿನ ಅಂಗವಿಕಲತೆ ಉಳ್ಳವರನ್ನು ನೋಡಿಕೊಳ್ಳಬೇಕು ಎಂಬ ಮಹತಾಕ್ಷೆಯಿಂದ ಸೇವಾಶ್ರಮವನ್ನು ತೆರೀತಾ ಇದ್ದಾರೆ. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನು ಅಂತ ಹೇಳಿದರೆ ಇಂಥ ಕೆಲಸಗಳಿಗೆ ನಾವು ಸರ್ಕಾರವನ್ನು ಕಾಯುವ ಅವಶ್ಯಕತೆ ಇಲ್ಲ. ಸಾರ್ವಜನಿಕರೇ ಒಟ್ಟಾಗಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ಬೋದು, ಯಾವುದೇ ರೀತಿಯಲ್ಲಿ ಭಾಗವಹಿಸ್ಬೋದು. ಆದ್ದರಿಂದ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಾಗಿದೆ. ಯಾಕೆಂದರೆ ಅವರವರ ಕರ್ತವ್ಯವನ್ನು ಮಾಡಿ ಆಗಿದೆ.